ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಶ್ರಾವಣ ಮುಗಿತು. ಇವತ್ತು ನಾನು ನಿಮಗೆ ಕೈಮಾ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಸಿರು ಕೈಮಾ ಸಾರು ಉಂಡೆ ಒಡಿದೇ ಇರೋ ಥರ, ಗಟ್ಟಿಯಾಗಿ ಬರೋ ಥರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕೈಮಾ ಸಾರು ಮಾಡೋದಕ್ಕೆ ನಾನಿಲ್ಲಿ 1/4 kg ಕೈಮಾನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಮಧ್ಯಮ ಗಾತ್ರದ ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿ, 1 ಈರುಳ್ಳಿನ ತೊಗೊಂಡಿದ್ದೀನಿ. ಆನಂತರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 10 ಹಸಿಮೆಣಸಿನಕಾಯಿ, 5ರಿಂದ 6 ಜವಾರಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಜವಾರಿ ಬೆಳ್ಳುಳ್ಳಿ ಇಲ್ಲ ಅಂದರೆ 1 ಗೆಡ್ಡೆಯಷ್ಟು ಪಾಮ್ ಬೆಳ್ಳುಳ್ಳಿನೇ ತೊಗೊಳ್ಳಿ. 2 ಇಂಚಷ್ಟು ಶುಂಠಿ, ಹಾಗೆ 2 ಇಂಚು ಚಕ್ಕೆ, ಲವಂಗ 5ರಿಂದ 6, 1 ಏಲಕ್ಕಿ, 1 ಟೊಮೆಟೊನ ತೊಗೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿನ ಚೆನ್ನಾಗಿ ಹುರ್ಕೋಬೇಕು ನಾವೀಗ ಮಸಾಲೆ ಮಾಡೋದಕ್ಕಿಂತ ಮೊದಲು. ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ 1-2 ಟೀ ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಮೊದಲಿಗೆ ಈರುಳ್ಳಿನ ಹುರ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡು ಈರುಳ್ಳಿನ ಕೈ ಬಿಡ್ದೇ ಈ ಥರ ತಿರುಗಿಸ್ತಾನೆ ಇರಬೇಕು. ಈ ಥರ ಕೆಂಪಗಾಗೋವರೆಗೂ ಹುರಿಬೇಕು. ಈ ಥರ ಹುರಿದು ಮಾಡೋದ್ರಿಂದ ಸಾರು ತುಂಬ ರುಚಿಯಾಗಿ ಬರುತ್ತೆ. ಹುರಿದಾಗಿದೆ ಈರುಳ್ಳಿ ನೋಡಿ, ಈ ಥರ ಕೆಂಪಗಾಗಬೇಕು, ಮೆತ್ತಗಾಗಬೇಕು, ಅಲ್ಲಿ ತನಕನೂ ಹುರಿಬೇಕು. ಆನಂತರ ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಕೆಂಪಗಾಗಬೇಕು ನೋಡಿ, ಎಲ್ಲ ಭಾಗನೂ ಚೆನ್ನಾಗಿ ಕೆಂಪಗಾಗಬೇಕು, ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿ ತನಕನೂ ಹುರ್ಕೋಬೇಕು. ಹಸಿಮೆಣಸಿನ್ಕಾಯಿ ಹುರಿದಾಗಿದೆ, ತೆಗಿತಾ ಇದ್ದೀನಿ. ಇವಾಗ 1 ಟೊಮೆಟೊನ ಈ ಥರ 4 ಭಾಗ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇದಕ್ಕೂ 1 ಟೀ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಮೇಲೆ ಕೆಳಗೆ ಮಾಡಿಕೊಂಡು ಪೂರ್ತಿಯಾಗಿ ಹುರ್ಕೋಬೇಕು. ಹಸಿ ಇರಬಾರ್ದು. ಟೊಮೆಟೊ ಚೆನ್ನಾಗಿ ಹುರಿದು ಮೆತ್ತಗಾಗಬೇಕು ನೋಡಿ, ಈ ಥರ ಸಿಪ್ಪೆ ಎಲ್ಲ ಮೆತ್ತಗಾಗಬೇಕು, ಅಲ್ಲಿ ತನಕನೂ ಹುರ್ಕೋಬೇಕು. ಈ ಹುರಿದಿದ್ದಾಗಿದೆ, ತೆಕ್ಕೋತಾ ಇದ್ದೀನಿ. ಈಗ ಇದನ್ನೆಲ್ಲನೂ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಮಸಾಲೆ ಮಾಡ್ಕೋಬೇಕು. ತುಂಬ ಸಣ್ಣಗೆ ರುಬ್ಕೋಬೇಡಿ, ಸ್ವಲ್ಪ ದಪ್ಪ ಇರಲಿ ಮಸಾಲೆ. ನೋಡಿ, ಮಸಾಲೆ ರೆಡಿಯಾಗಿದೆ. ನಾನು 1/4 kg ಅಷ್ಟು ಕೈಮಾ ತೊಗೊಂಡಿದ್ದೀನಿ. ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ ಚಿಟಿಕೆಯಷ್ಟು ಅರಿಶಿನ ಹಾಕೋತಾ ಇದ್ದೀನಿ. 1 ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಕೈಮಾ. ನೀವು ಈ ವಿಧಾನದಲ್ಲಿ ಒಂದು ಸರಿ ಪ್ರಯತ್ನ ಮಾಡಿ. ಅಕಸ್ಮಾತ್ ಸಬ್ಸಿಗೆ ಸೊಪ್ಪು ಇಷ್ಟನೇ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಂಬಿಡಿ. ಈಗ ಇದನ್ನು ಕೈಮಾ ಜೊತೆಗೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸೊಪ್ಪನ್ನು. ಆನಂತರ ಈ ಕೈಮಾಗೆ ಎಷ್ಟು ಮಸಾಲೆ ಹಾಕಬೇಕು ಅಂದರೆ, ಕೈಮಾನ 3 ಭಾಗ ಮಾಡಿದ್ರೆ 1 ಭಾಗದಷ್ಟು ಮಸಾಲೆನ ಇದಕ್ಕೆ ಹಾಕೋಬೇಕು. ಕೈಮಾನ 3 ಭಾಗ ಮಾಡ್ಕೋಬೇಕು. ಅದರಲ್ಲಿ 1 ಭಾಗದಷ್ಟು ಕೈಮಾ ಎಷ್ಟಿರುತ್ತೋ ಅಷ್ಟು ಮಸಾಲೆನ ಎತ್ಕೊಂಡು ಹಾಕ್ಕೋಬೇಕು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕೈನಲ್ಲೇ, ಸೊಪ್ಪು ಮತ್ತು ಮಸಾಲೆ ಹಾಕಿದ್ಮೇಲೆ. ಆನಂತರ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತುಂಬ ಪೇಸ್ಟ್ ಮಾಡಿ ರುಬ್ಕೋಬಾರ್ದು. ನಾನಿಲ್ಲಿ ಒಂದು ಸಣ್ಣ ಮಿಕ್ಸರ್ ಜಾರ್ಗೆ 3 ಟ್ರಿಪ್ಪು ಹಾಕೋತಾ ಇದ್ದೀನಿ. ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು ಅಷ್ಟೇ ನೋಡಿ. ಈ ಥರ ಎಳೆಯಾಗಿ ಬರಬೇಕು ಕೈಮಾ. ಮಿಕ್ಸರ್ ಜಾರ್ಗೆ ಹಾಕಿ ಜಾಸ್ತಿ ತಿರುಗಿಸ್ಬಾರ್ದು. ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಎಲ್ಲ ಮಾಡಿಕೊಂಡು ರುಬ್ಕೋಬೇಕು. ಆವಾಗ ಈ ಥರ ಕೈಮಾ ರೆಡಿಯಾಗುತ್ತೆ. ಕೈಮಾ ಇವಾಗ ರೆಡಿಯಾಗಿದೆ ನೋಡಿ ಉಂಡೆ ಕಟ್ಟಲಿಕ್ಕೆ. ಇದನ್ನು ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಪಕ್ಕದಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಕೈ ಎಣ್ಣೆ ಮಾಡಿಕೊಂಡು ನಿಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರದಲ್ಲಿ ಉಂಡೆನ ಕಟ್ಟಿ ಇಟ್ಕೊಳ್ಳಿ. ತುಂಬ ಸಣ್ಣನೂ ಬೇಡ, ತುಂಬ ದಪ್ಪನೂ ಬೇಡ. ಈ ಗಾತ್ರದಲ್ಲಿದ್ದರೆ ತುಂಬ ರುಚಿಯಾಗಿ ಬರುತ್ತೆ. ಫ್ರೈ ಆಗೋಕ್ಕೂ ಈಸಿಯಾಗಿ ಫ್ರೈ ಆಗುತ್ತೆ ಕೈಮಾ. ಇದೇ ಥರ ಎಲ್ಲ ಕೈಮಾನು ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ನಾನು ಮಾಡಿದಷ್ಟು ಗಾತ್ರದಲ್ಲಿ ಒಂದು 15ರಿಂದ 18 ಕೈಮಾ ಉಂಡೆ ರೆಡಿಯಾಗಿದೆ. ಈ ಥರ ರೆಡಿ ಮಾಡಿ ಇಟ್ಕೋಬೇಕು ಮೊದಲೇ. ಆನಂತರ ಒಂದು ಬಾಣಲೆನ ಇಟ್ಕೋತಾ ಇದ್ದೀನಿ. ಇದಕ್ಕೆ 6ರಿಂದ 8 ಟೀ ಚಮಚದಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ಉಂಡೆಗಳನ್ನೆಲ್ಲ ಬಿಡ್ತಾ ಬರಬೇಕು. ಈ ಥರ ನೋಡಿ, ಸಾರು ಮಾಡಿ ಅದರಲ್ಲಿ ಉಂಡೆ ಬಿಡೋದಕ್ಕಿಂತ ಈ ಥರ ಎಣ್ಣೆಯಲ್ಲಿ ಉಂಡೆನ ಫ್ರೈ ಮಾಡಬೇಕು. ತುಂಬ ರುಚಿಯಾಗಿ ಬರುತ್ತೆ. ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಿ ನೋಡಿ. ಎಲ್ಲ ಉಂಡೆನೂ ಹಾಕೋತಾ ಇದ್ದೀನಿ ನಾನಿವಾಗ. ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕೂಡ. ಎಲ್ಲ ಉಂಡೆನೂ ಹಾಕ್ಕೊಂಡ್ಮೇಲೆ 1 ನಿಮಿಷಗಳ ಕಾಲ ಅದನ್ನು ಹಾಗೆ ಬಿಟ್ಬಿಡಿ. ಒಂದು ಸೈಡ್ ಪೂರ್ತಿಯಾಗಿ ಅದು ಫ್ರೈ ಆಗಬೇಕು. ಆನಂತರ ಈ ಥರ ಅಲ್ಲಾಡಿಸ್ಬೇಕು ಪಾತ್ರೆ ಸಮೇತ. ಆವಾಗ ಮೇಲೆ ಕೆಳಗೆ ಆಗುತ್ತೆ ಉಂಡೆಗಳು. ಅದು ಸರಿಯಾಗಿ ಬಂದಿಲ್ಲ ಅಂದರೆ ಚಮಚದ ಸಹಾಯದಿಂದನೂ ಉಂಡೆಗಳನ್ನ ಎತ್ತಿ ತಿರುಗಿಸಿ ಹಾಕ್ಕೋಬೋದು.
ತಿರುಗಿಸಿ ಹಾಕಿದ್ಮೇಲೂ ಕೂಡ 2 ನಿಮಿಷ ಚೆನ್ನಾಗಿ ಬೇಯಿಸಿ. ಎಣ್ಣೆಯಲ್ಲಿ ಎರಡೂ ಭಾಗನೂ ಕೈಮದ ಎರಡೂ ಭಾಗನೂ ಚೆನ್ನಾಗಿ ಫ್ರೈ ಆಗಬೇಕು. ಮೊದಲಿಗೆ ಈ ಥರ ಒಂದು 3 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಮೇಲೆ ಕೆಳಗೆ ಸೇರಿ ಒಂದು 3 ನಿಮಿಷ ಸಾಕಾಗುತ್ತೆ. ಆನಂತರ ನಾನು ಒಂದು ಅರ್ಧ ನಿಂಬು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ, ಅದರ ರಸನ ಹಾಕೋತಾ ಇದ್ದೀನಿ ಇವಾಗ. ಇದು ಒಳ್ಳೆ ರುಚಿ ಕೊಡುತ್ತೆ ಕೈಮಾಗೆ. ಅನಂತರ ಇದು ಯಾವುದೇ ರೀತಿಯಿಂದನೂ ಒಡೆಯೋದಿಲ್ಲ. ಕೈಮಾ ಹುಣಸೆ ರಸ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ, ಗಟ್ಟಿ ಆಗ್ತಾ ಬರುತ್ತೆ. ನಿಮಗೆ ಹುಣಸೆ ರಸ ಇಷ್ಟ ಇಲ್ಲ ಅಂದರೆ 1-2 ಸ್ಪೂನ್ ಹಾಕ್ಕೊಳ್ಳಿ ಸಾಕು, ಕಡಿಮೆ ಹಾಕ್ಕೊಳ್ಳಿ. ಇಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ಮಾತ್ರ ಕೈಮಾ ರಸ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಇವಾಗ ಈ ಹುಣಸೆ ರಸದಲ್ಲಿ ಕೂಡ 2 ನಿಮಿಷ ಕೈಮಾ ಬೇಯಬೇಕು. ಆನಂತರ ಅರ್ಧ ಟೀ ಚಮಚದಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಉಳಿದಿರ್ತಕ್ಕಂಥ ಎಲ್ಲ ಮಸಾಲೆ ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಕೈಮಾ ರಸ ಗಟ್ಟಿಯಾಗೇ ಮಾಡ್ತಾಯಿದ್ದೀನಿ, ಅದನ್ನು ನೋಡಿ ನೀರು ಹಾಕ್ಕೋಬೇಕು. ಜಾರ್ ತೊಳೆದು ನೀರು ಹಾಕ್ಕೋತಾ ಇದ್ದೀನಿ. ಹದ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಇದಕ್ಕೆ. ನೋಡಿ, ಕೈಮಾ ರಸ ಸ್ವಲ್ಪ ಗಟ್ಟಿಯಾಗಿದ್ರೇ ಟೇಸ್ಟು. ನೋಡಿ, ಈ ಹದದಲ್ಲಿ ಇರಬೇಕು. ಇದು ಕುದ್ದು ಬೆಂದಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಕುದಿ ಬರ್ತಾ ಇದೆ ನೋಡಿ. ಕುದಿ ಬಂದಮೇಲೆ ಈ ಥರ ಸೌಟನ್ನು ಅಡ್ಡ ಇಟ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿಡಿ ಗಾಳಿ ಆಡೋಕ್ಕೆ. ಈ ಥರ ಒಂದು 10 ನಿಮಿಷ ಕುದಿಸಿ, ಮಧ್ಯದಲ್ಲಿ 1-2 ಸಾರಿ ತೆಗೆದು ಮಸಾಲೆ ಎಲ್ಲ ಹಿಂಗೆ ಸೈಡಿಗೆ ಆಗಿರುತ್ತೆ ತಿರುಗಿಸಿ ಮತ್ತೆ ಪ್ಲೇಟನ್ನು ಮುಚ್ಚಿಡಿ. ಮತ್ತೊಂದು 5 ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕು. ನೋಡಿ, ಒಂದು 5 ನಿಮಿಷ ಆಯಿತು. ಇವಾಗ ತೆಗಿತಾ ಇದ್ದೀನಿ. ಕೈಮಾ ರಸ ಸರಿಯಾಗಿ ಆಗಿದೆ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ರುಚಿಯಾಗಿದೆ. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು ಕೈಮಾ ರಸ, ಆವಾಗ ತುಂಬ ಟೇಸ್ಟ್ ಅನಿಸುತ್ತೆ ಊಟ ಮಾಡೋದಕ್ಕೆ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದ್ರ ಜೊತೆನೂ ಕೈಮಾ ರಸ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.